ಎವ್ರಿವನ್ ಎಲ್ಲರಿಗೂ ಶುಭೋದಯ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ 2023-24ನೇ ಸಾಲಿನ ಕಲಿಕಾ ಬಲವರ್ಧನೆ 6ನೇ ತರಗತಿ ಹಿಂದಿ ಕಲಿಕಾ ಫಲ 6ರ ಕುರಿತು 6ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ಇಲ್ಲಿ ವಿವರಣೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಇದುವರೆಗೂ ನಾನು ಕಲಿಕಾ ಫಲ 5ರಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳ ವಿಡಿಯೋಗಳನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೀನಿ. ಅವುಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ ಇಂದಿನ ಈ ಒಂದು ವಿಡಿಯೋ 6ನೇ ತರಗತಿ ಹಿಂದಿ ಕಲಿಕಾ ಫಲ 6. ತಾವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಈಗ ಪ್ರಾರಂಭಿಸ್ತಾ ಇದ್ದೀನಿ. 6ನೇ ತರಗತಿ ಕಲಿಕಾ ಫಲ 6. ಇಲ್ಲಿ ನೋಡ್ರಿ, ಶುದ್ಧ ಶಬ್ದಕ್ಕೂ ಸಮಜ್ಕರ್ ಪ್ರಯೋಗ ಕರ್ತೆ ಹೇ. ಶುದ್ಧ ಶಬ್ದವನ್ನು ಏನು ಮಾಡ್ತಾರೆ ಅಂದ್ರೆ ತಿಳ್ಕೊಂಡು ಅವುಗಳನ್ನ ಪ್ರಯೋಗವನ್ನು ಮಾಡ್ತಾರೆ. ಗತಿವಿಧಿ 1, ಚಿತ್ರ ಪಹಚಾನಿಯೇ ಅವ್ರ ಸಹಿ ಶಬ್ದ ಪರ್ ಗೋಲಾ ಲಗಾವ ಅಂತಾರ. ಸಹಿ ಶಬ್ದ ಯಾವ್ದು ಇರ್ತೈತಿ ಅದಕ್ಕೆ ಗೋಲನ್ನು ಹಾಕಬೇಕು. ಇಲ್ಲಿ ಲೀ ಪಾಪ, ಲೀ ಪಾಪ ಎಂಬುದು ಸರಿಯಾಗಿದೆ. ಸನ್ ಈ ಮಾತ್ರ ಬರುತ್ತೆ. ಅದರಿಂದ ಇಲ್ಲಿ ಎರಡನೇ ಉತ್ತರ ಸರಿಯಾಗುತ್ತದೆ. ನೆಕ್ಸ್ಟ್ ಎರಡನೇದರಲ್ಲಿ ಗಿಲಾಸ್ ಇದೆ. ಗಿಲಾಸಿಗೆ ಸಣ್ಣ ಈ ಮಾತ್ರ ಬರುತ್ತೆ. ಅದರಿಂದ ಗಿಲಾಸ್ ಎಂಬುದು ಸರಿಯಾಗಿದೆ. ನೆಕ್ಸ್ಟ್ ಮೂರನೇದು ಕಿತಾಬ್ ಇಲ್ಲಿ ದೊಡ್ಡ ಕನ ಕೊಟ್ಟಿದ್ದಾರೆ, ಸಣ್ಣ ಕಿತಾಬ್ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಗುಲಾಬ್ ಇಲ್ಲಿ ದೊಡ್ಡ ಬ ಕೊಟ್ಟಿದ್ದಾರೆ ನೋಡ್ರಿ. ಅದರಿಂದ ಇದು ರಾಂಗು. ಗುಲಾಬ್ ಅನ್ನೋದು ಒಂದನೇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಐದನೇದು ಸೂರಜ್ ಅಂತ ಇದೆ. ಅದರಿಂದ ಮೊದಲನೇದು ಸೂರಜ್ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 6 ದೀಪಕ್ ಐತಿ. ನೆಕ್ಸ್ಟ್ ಟೀಕಕ್ ಅಂತಿದೆ. ಚಿತ್ರವನ್ನು ನೋಡಿದಾಗ ಅಲ್ಲಿ ನಾವು ದೀಪವನ್ನು ಕಾಣ್ಬೋದು, ಅದಕ್ಕೆ ದೀಪಕ್ ಎಂಬುದು ಸರಿಯಾದಂಥ ಉತ್ತರ 6ನೇದಕ್ಕೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮಛಲಿ. ಇಲ್ಲಿ ಮಛಲಿ ಎಂಬುದಕ್ಕೆ ಏನಾಗುತ್ತೆ ಅಂದ್ರೆ ದೊಡ್ಡ ಚ ಬರುತ್ತೆ. ಅದರಿಂದ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಆಂಕ್ ಅಂತ ಚಿತ್ರ ಇದೆ. ಆಂಕ್ ಎಂಬುದು ಇಲ್ಲಿ ತಪ್ಪಾಗಿದೆ, ಯಾಕಂದ್ರೆ ಸಣ್ಣಕ್ಕೆ ಕೊಟ್ಟಿದ್ದಾರೆ. ಇದು ಏನಾಗಿದೆ ಅಂದ್ರೆ ಸರಿಯಾದಂಥ ಉತ್ತರ ಆಗುತ್ತೆ. ಇದು ಚಿತ್ರವನ್ನು ನೋಡಿ ಶುದ್ಧ ಶಬ್ದಗಳನ್ನು ನಾವಿಲ್ಲಿ ಹುಡುಕುವುದು. ನೆಕ್ಸ್ಟ್ 9ನೇದು ಬತ್ತಕ್ ಅಂತೈತಿ. ಇಲ್ಲಿ ಸರಿಯಾಗಿದ್ದು ಎರಡನೇದು. ದೊಡ್ಡ ಖ ಬರಬೇಕು ಬತ್ತಕ್ ಎಂಬುದಕ್ಕೆ. ಅದರಿಂದ ಎರಡನೇದು ಸರಿಯಾಗಿದ್ದು. ನೆಕ್ಸ್ಟ್ ಏನಿದೆ, ಕಮಲದ ಹೂ ಇದೆ. ಕಮಲ್ ಸಣ್ಣಕ ಬರುತ್ತೆ. ಆದ್ದರಿಂದ ಎರಡನೇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ 11ನೇದು ಲೇಖನ ಅಂತ ಇದೆ. ಅದರಿಂದ ದೊಡ್ಡ ಕ ಬರುತ್ತೆ ಇಲ್ಲಿ. ಲೇಖನ ಎಂಬುದು ಸರಿಯಾಗಿದೆ. ನೆಕ್ಸ್ಟ್ ಕುರ್ಸಿ. ಸಣ್ಣ ಸ ಬರಬೇಕಿಲ್ಲ. ಅದರಿಂದ ಕುರ್ಸಿ ಎರಡನೇದು ಸರಿಯಾಗುತ್ತೆ. ನೆಕ್ಸ್ಟ್ ಕುಟಿಯ, ದೊಡ್ಡ ಟಿ ಬರುತ್ತೆ. ಕುಟಿಯ ಒಂದನೇದು ಸರಿಯಾದಂಥ ಉತ್ತರ ಇದೆ. ನೆಕ್ಸ್ಟ್ ತರಾಜು. ಇಲ್ಲಿ ಸಣ್ಣ ತ ಬರುತ್ತೆ ಫಸ್ಟ್ ಮೊದಲು, ಅದಕ್ಕೆ ತರಾಜು ಎಂಬುದು ಒಂದನೇದು ಸರಿಯಾಗುತ್ತದೆ. ನೆಕ್ಸ್ಟ್ ಗಡ ದೊಡ್ಡ ಗ ಬರುತ್ತೆ. ಅದರಿಂದ ಫಸ್ಟ್ನೇ ಆಪ್ಷನ್ ಸರಿಯಾಗಿದೆ. ನೆಕ್ಸ್ಟ್ 16ನೇದು ಛತರಿ ದೊಡ್ಡ ಚ ಬರುತ್ತೆ. ಅದರಿಂದ ಇದು ಸರಿಯಾದಂಥ ಉತ್ತರ ಇದೆ. ನೆಕ್ಸ್ಟ್ 17 ಗಡಿ ದೊಡ್ಡ ಗ ಬರುತ್ತೆ. ಇದು ತಪ್ಪಾಗಿದೆ. ಶುದ್ಧ ಶಬ್ದ ಯಾವುದು? ಮೊದಲನೇದು ಘಡಿ ಎಂಬುದು ಸರಿಯಾದಂಥ ಉತ್ತರ. ಇಷ್ಟು ಚಿತ್ರಗಳನ್ನು ನೋಡಿ ಶುದ್ಧ ಶಬ್ದಗಳನ್ನ ಏನು ಮಾಡಬೇಕು ನಾವು ಹುಡುಕಬೇಕು. ನೆಕ್ಸ್ಟ್ ಇಲ್ಲಿದೆ ನೋಡ್ರಿ, ಗತಿವಿಧಿ 2, निम्नलिखित शब्दों में से शुद्ध शब्द पहचान कर उसके आगे सही लगाइए और लिखिए. ಸರಿಯಾದಂಥ ಶಬ್ದವನ್ನು ಹುಡುಕಿ ಅದನ್ನು ರೈಟ್ ಮಾಡಿ ಕೊಟ್ಟಿರುವಂಥ ಜಾಗದಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಒಂದನೇದು ನೋಡ್ರಿ, ಕಿಚಡ್. ಇಲ್ಲಿ ಸರಿಯಾಗಿರುವುದು ಯಾವುದಪ್ಪ ಅಂದರೆ ಇದು. ಕಿಚಡ್ ಸಣ್ಣ ಈ ಮಾತ್ರ ಬರುತ್ತೆ. ಆದ್ದರಿಂದ ಕಿಚಡ್ ಮೂರನೇದು ಸರಿಯಾಗಿದೆ. ಅದನ್ನು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ವಿದ್ಯಾರ್ಥಿ. ಮೂರು ಒಂದೇ ಥರ ಅನಿಸುತ್ತೆ ನೋಡೋಕ್ಕೆ, ಆದರೆ ಸರಿಯಾಗಿರುವುದು ಮೂರನೇದು ಸರಿಯಾದಂಥ ಉತ್ತರ. ಇಲ್ಲಿ ಬರೀಬೇಕು. ನೆಕ್ಸ್ಟ್ ಪರೀಕ್ಷಾ ಅಂತ ಇದೆ. ಸರಿಯಾಗಿರೋದು ಇದಿದೆ. ಇಲ್ಲಿ ಬರೀಬೇಕು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಶ್ರುಲೇಖ
ಶ್ರುತಲೇಖ ಸರಿಯಾಗಿರೋದು. 4ನೇದು ಶ್ರುತಲೇಖ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ 5ನೇದರಲ್ಲಿ ನೋಡಿದಾಗ ಇಲ್ಲಿ ನೋಡ್ರಿ 5ನೇದು ಏನಿದೆ ಪ್ರಕೃತಿ ಅಂತೈತಿ, ಪ್ರಕೃತಿ ಐತಿ. ನೆಕ್ಸ್ಟ್ ಪರಕೃತಿ ಐತಿ, ಸರಿಯಾಗಿದ್ದು ಪ್ರಕೃತಿ ಎಂಬುದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 6 ನೋಡ್ರಿ ದೋಖಾ ದೇಕ ಎಂಬುದು ಸರಿಯಾಗಿದೆ, ಶುದ್ಧ ಶಬ್ದ ಅದಿದೆ. ನೆಕ್ಸ್ಟ್ ಧರ್ಮ 7ನೇದು ಧರ್ಮ ದಂಭ್ರ, ಸೊ ಸರಿಯಾಗಿರೋದು 2 ಧರ್ಮ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ ಪೇಡ್ ಇದರಲ್ಲಿ 2ನೇದು ಸರಿಯಾಗುತ್ತೆ 8ನೇದರಲ್ಲಿ. ನೆಕ್ಸ್ಟ್ ಮಿಠಾಯಿ ಅಂತ ಇದೆ, ಸರಿಯಾಗಿದ್ದು 1ನೇ ಸರಿ ಇದೆ. ನೆಕ್ಸ್ಟ್ ಪತ್ನಿ ಪಾಲ್ ಅಂತ ಇದೆ, ಸೊ 2ನೇದು ಪತ್ನಿ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ ಇಲ್ಲಿ ಪೃಥ್ವಿ ಅಂತಿದೆ, ಸೊ ಸರಿಯಾಗಿರೋದು 2ನೇದು ಪೃಥ್ವಿ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ ನರಕ ನೆಕ್ಸ್ಟ್ ನಕ್ರ ಎಂಬುದು ಇದೆ, ಸೊ ಅದರಿಂದ ಇಲ್ಲಿ ನರಕ ಎಂಬುದು 1ನೇದು ಸರಿಯಾಗುತ್ತದೆ. ನೆಕ್ಸ್ಟ್ 13 ನೋಡ್ರಿ ದಿವಾರು, ಸೊ ಇದರಲ್ಲಿ ಸರಿಯಾಗಿರೋದು ಸೊ 1ನೇದು ಸರಿಯಾಗುತ್ತೆ ದಿವಾರ್ ಎಂಬುದು. ನೆಕ್ಸ್ಟ್ 14 ಕ್ಷಮ ಅಂತ ಇದೆ, ಕ್ಷಮ ಎಂಬುದು ಸರಿಯಾಗಿದೆ, ಶುದ್ಧ ಶಬ್ದ. ನೆಕ್ಸ್ಟ್ ತಯ್ಯಾರ್ ತಥರ್ ಅದೇ, ಸೊ ಇಲ್ಲಿ 15ನೇದು ತಯ್ಯಾರ್ ಎಂಬುದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 16ನೇದು ಈಶ್ವರ ಅಂತ ಇದೆ, ಸರಿಯಾಗಿರೋದು 2ನೇದು ಈಶ್ವರ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ 17ನೇದು ಜಾಗೃತಿ ನೆಕ್ಸ್ಟ್ ಜಾಗರತ ಅಂತ ಇದೆ, ಸೊ ಸರಿಯಾಗಿರೋದು ಜಾಗೃತಿ ಎಂಬುದು ಸರಿಯಾಗುತ್ತದೆ. ನೆಕ್ಸ್ಟ್ 18ನೇದು ನೋಡ್ರಿ ಜ್ಞಾನ ಇಲ್ಲಿ ಜ್ಞಾನ ಅಂತ ಇದೆ, ಸೊ ಇಲ್ಲಿ ಜ್ಞಾನ ಎಂಬುದು ಸರಿಯಾಗುತ್ತದೆ. 18 ಇಷ್ಟು ಇಲ್ಲಿ 1ರಿಂದ 18ರಲ್ಲಿ ಏನು ಮಾಡಬೇಕಪ್ಪ ಅಂದರೆ ಶುದ್ಧ ಶಬ್ದವನ್ನು ಆಯ್ಕೆ ಮಾಡಿ ಶುದ್ಧ ಶಬ್ದವನ್ನು ಎಂಬುದು ಸರಿಯಾಗಿ ಬರಿಬೇಕು ಅಲ್ಲೇ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಗತಿವಿಧಿ 3 इनमें से शुद्ध शब्द पहचान कर लिखिए ಎಂದರೆ ಶುದ್ಧ ಶಬ್ದ ಯಾವುದಿದೆ ಅಂತ ಹೇಳಿ ಬರೆದಿದ್ದಾರೆ. ಸೊ ಇಲ್ಲಿ 3 ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಶುದ್ಧ ಶಬ್ದವನ್ನು ನಾನು ಇಲ್ಲಿ ರೌಂಡ್ ಮಾಡಿದ್ದೀನಿ, ಅವುಗಳನ್ನು ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸುಖ ಅವಶ್ಯಕ ಆವಶ್ಯಕ ಅಂತಿದೆ, ಸೊ ಅದರಿಂದ ಸರಿಯಾಗಿದ್ದು ಅವಶ್ಯಕ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ದಿನಚರ್ಚಾ ಅಂತಿದೆ, ಸೊ ದಿನಚರ್ಚಾ ಆಗುತ್ತೆ, ದೀನ್ ಆಗೋದಿಲ್ಲ ದಿನಚರ್ಚಾ ಅಷ್ಟಾಗುತ್ತೆ. ನೆಕ್ಸ್ಟ್ ಇಲ್ಲಿ ಸಂತುಲಿತ 2 ಕೊಟ್ಟಿದ್ದಾರೆ, ಸೇಮ್ ಕೊಟ್ಟಿದ್ದಾರೆ, ಯಾವುದಾದ್ರೂ ಒಂದು ಬರೋದು ನಡೀತಿದೆ. ನೆಕ್ಸ್ಟ್ ಇದು ಸಂತುಲಿತ ಆಗುತ್ತೆ, ಸೊ ಇದು ತಪ್ಪಾದಂಥ ಉತ್ತರ. ಇದರಲ್ಲಿ ಯಾವುದಾದ್ರೂ ನಾವು ಒಂದು ಬರೆದ್ರೆ 2 ಸೇಮ್ ಇದೆ, ಸೊ ಎರಡರಲ್ಲಿ ಯಾವುದಾದ್ರೂ ಒಂದು ಬರಿಬೋದು. ನೆಕ್ಸ್ಟ್ ಪೌಷ್ಟಿಕ ಇಲ್ಲಿ ಸರಿಯಾಗಿರೋದು ಪೌಷ್ಟಿಕ 1ನೇದು ಸರಿಯಾಗಿದೆ. ನೆಕ್ಸ್ಟ್ ಮಹತ್ವಪೂರ್ಣ ಅಂತಿದೆ, ಸೊ ಇಲ್ಲಿ ಮಹತ್ವಪೂರ್ಣ 2ನೇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ಶಾಸನ್ ಅಂತ ಇದೆ, ಸೊ ಇಲ್ಲಿ ಸರಿಯಾಗಿದ್ದು ಶಾಸನ್ ಎಂಬುದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ವಿಶೇಷ ಅಂತ ಇದೆ, ಸೊ ಇಲ್ಲಿ ಸರಿಯಾಗಿದ್ದು ವಿಶೇಷ, ಇಲ್ಲಿ ದೊಡ್ಡ ಈ ಮಾತ್ರ ಕೊಟ್ಟಿದ್ದಾರೆ, ಸರಿಯಾಗಿರೋ ಸನ್ನಿ ಮಾತ್ರ ಬರುತ್ತೆ, ಸೊ ಅದರಿಂದ ಇದು ಸರಿಯಾದಂಥ ಉತ್ತರ ಆಗುತ್ತೆ. ನೆಕ್ಸ್ಟ್ ದುವಾ, ಸೊ ಅದರ ಸರಿಯಾದಂಥ ಶುದ್ಧ ಶಬ್ದವನ್ನು ನೋಡಿದಾಗ 1ನೇದು ಸರಿಯಾದಂಥ ಉತ್ತರ ಆಗುತ್ತೆ, ಸೊ ಅದನ್ನ ಇಲ್ಲಿ ಬರೀಬೇಕು. ನೆಕ್ಸ್ಟ್ ಆಕರ್ಷಕ ನೆಕ್ಸ್ಟ್ ಆಕರ್ಷಕ, ಸೊ ಇಲ್ಲಿ ಸರಿಯಾಗಿರೋದು ಆ್ಯಕ್ಚುಲಿ, ಸೊ ಇದು ಸರಿಯಾಗುತ್ತದೆ, ಸೊ ಇದು ತಪ್ಪಿದೆ, ಯಾಕಂದ್ರೆ ಸರಿಯಾಗಿರೋದು ಇದೇ ಸರಿಯಾಗಿದೆ, ಆಕರ್ಷಕ ಎಂಬುದು ಇದೇ ಸರಿಯಾಗಿದೆ. ಸೊ ಇಲ್ಲಿ ಬರೀಬೇಕು ಅದನ್ನು, ಇಲ್ಲಿ ನೋಡಿರಿ ಒಂದು ನಿಮಿಷ, ಇಲ್ಲಿ ಆಕರ್ಷಕ ಇದೆ, ಇಲ್ಲಿ ಆಕರ್ಷಕ ಇದೆ, ಸೊ ಇಲ್ಲಿ ಸರಿಯಾಗಿರೋದು ಇದೇ ಸರಿಯಾಗಿದೆ. ಸೊ ಇಷ್ಟು ಇಲ್ಲೆಲ್ಲ ಮುಂದೆ ಮತ್ತು ಶಿಕ್ಷಕ ಪ್ರತಿಪುಷ್ಟಿ ಅಂತ ಬರುತ್ತೆ, ಸೊ ಅದನ್ನು ನಿಮ್ಮ ಶಿಕ್ಷಕರು ಬರೀತಾರೆ. ಸೊ ಇಷ್ಟು ಈ ಒಂದು ಚಟುವಟಿಕೆ ಯಾವುದೋ ಶೈಕ್ಷಣಿಕ ಪ್ರತಿಫಲ 6ರಲ್ಲಿ ಬರುವಂಥ ಚಟ್ಟಿ ಕಕ್ಷಾ
ಛಾತ್ರ ಗತಿವಿಧಿ ಪುಸ್ತಕದಲ್ಲಿ ಬರುವಂಥ ಚಟುವಟಿಕೆಗಳು. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತು ನನ್ನ ಹಿಂದಿನ ವಿಡಿಯೋಗಳನ್ನು ತಾವು ವೀಕ್ಷಣೆ ಮಾಡಿ, ಯಾಕಂದರೆ ಇದು ಕಲಿಕಾ ಫಲ 6 ಇದೆ. ಸೊ ಇದರ ಹಿಂದೆಯೂ ಕೂಡ 5ರವರೆಗೂ ನಾನು ವಿಡಿಯೋಗಳನ್ನ ಮಾಡಿದ್ದೀನಿ, ಅದನ್ನು ತಾವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.